ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಕನಸಿನ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಥರ ಕನಸು ಬಿದ್ದರೆ ನಿಮಗೆ ಅಂದರೆ ಮುಂಬರುವ ಭವಿಷ್ಯದಲ್ಲಿ ನಿಮಗೆ ಸಂಬಂಧಿಸಿದ ಕೆಲವೊಂದು ವಿಷಯಗಳಲ್ಲಿ ಸಾಕಷ್ಟು ತೃಪ್ತಿಯನ್ನು ನೀಡುವಂಥದ್ದು. ಅದು ಯಾವ ಕನಸು ಅದ್ರ ಬಗ್ಗೆ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೇನೆ ಯಾರು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ವೀಡಿಯೋವನ್ನು ನೋಡೋದು ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ಲೈಕನ್ ಇರ್ತಾನೆ, ಕ್ಲಿಕ್ ಮಾಡಿದೆ ಆಲ್ ಅಂತ ಬರ್ತಾನೆ, ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ. ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಗೊತ್ತಿದ್ದ ಪರಿಹಾರವನ್ನು ಖಂಡಿತ ಹೇಳ್ತೇನೆ. ಹಾಗೆಯೇ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮವರಿಗೆ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಹೇಳ್ಬೋದು. ಹಾಗೆಯೇ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳ್ಬೋದು. ಡೇಟ್ ಆಫ್ ಬರ್ತ್ ಹಾಕಿ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೇನೆ. ಸ್ವಲ್ಪ ಸಮಯದ ಅಭಾವದಿಂದ ಸ್ವಲ್ಪ ಲೇಟ್ ಆಗ್ಬೋದು ಉತ್ತರ ಕೊಡುವಾಗ, ಚಿಂತೆ ಬೇಡ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ, ಕೊರಗುಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ತುಂಬಾ ಕನಸುಗಳ ಬಗ್ಗೆ ಹೇಳ್ತಾ ಇರ್ತೇನೆ. ತುಂಬ ಮಂದಿಗೆ ಕೆಲವು ನೆನಪಿರುತ್ತೆ, ನೆಕ್ಸ್ಟ್ ಡೇ ಕೆಲವು ನೆನಪಿರೋದಿಲ್ಲ. ನೆನಪಿದ್ದಾಗ ಕೆಲವೊಂದು ಕ್ವೆಶನ್ಸ್ ಬರುತ್ತೆ, ಯಾಕೆ ಆ ಥರ ಕನಸು ಬಿತ್ತು ಅಂದರೆ ಕೆಟ್ಟದ್ದು ಬೀಳುತ್ತೆ, ಒಳ್ಳೆಯದು ಬೀಳುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದ ಕನಸಿಗೆ ಅದರದ್ದೇ ಆದಂಥ ವಿಶೇಷ ಅರ್ಥ ಇರುವಂಥದ್ದು ಅಂತ ನಾನು ಪ್ರತಿ ಸಲ ಹೇಳ್ತೇನೆ. ಕೆಲವೊಂದು ಕನಸುಗಳನ್ನು ನಾವು ಶೇರ್ ಮಾಡಬಾರ್ದು. ಅದರಿಂದ ಏನಾದರೂ ನಮಗೆ ಒಂದು ಒಳ್ಳೆಯದಾಗುತ್ತೆ ಅಂದರೆ ಅದರ ಫಲ ಸಿಗೋದಿಲ್ಲ ಅಂತ ಅರ್ಥ. ಈಗ ನಾನು ಅಂದರೆ ನೀವು ಕನಸಿನಲ್ಲಿ ಕನಸು ಆ ಥರ ಬೀಳಬೇಕು, ಈ ಥರ ಬೀಳಬೇಕು ಏನೂ ಇಲ್ಲ, ಯಾವ ಥರದ ಕನಸು ಕೂಡ ಬೀಳುತ್ತೆ. ಕನಸಿನಲ್ಲಿ ನೀವು ಅನೇಕ ಮನೆಗಳು ಕಾಣುವಂಥದ್ದು, ನಿಮ್ಮ ಕನಸಿನಲ್ಲಿ ತುಂಬ ಮನೆಗಳು ಕಾಣುವಂಥದ್ದು. ಆ ಥರ ಕನಸು ಬಿದ್ದರೆ ಏನಾಗುತ್ತೆ ಅಂದರೆ ಒಂದೇ ಸಾಲಿನಲ್ಲಿ ತುಂಬ ಮನೆಗಳಿರುವಂಥ ಒಂದು ಕನಸು ಬಿದ್ದರೆ ಅಥವಾ ಕನಸನ್ನು ನೋಡಿದರೆ ಮುಂಬರುವ ಭವಿಷ್ಯದಲ್ಲಿ ನಿಮಗೆ ಸಂಬಂಧಿಸಿದ ವಿಷಯಗಳು ನಿಮಗೆ ಸಾಕಷ್ಟು ತೃಪ್ತಿಯನ್ನು ನೀಡುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವ ಅರ್ಥವನ್ನು ಹೊಂದಿರುವಂಥದ್ದು. ಅದು ಲೈನ್ ಅಂದರೆ ಸಾಲಲ್ಲಿ ಆಗಿರ್ಬೋದು ಅಥವಾ ಒಂದು ಎಲ್ಲೋ ಹೋಗಿರುವಂಥದ್ದು, ನೀವು ಅಲ್ಲಿ ತುಂಬ ಮನೆಗಳು ಇರುವಂಥದ್ದು. ಆಗ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಡೇ ಯಾಕೆ ಆ ಥರ ಬಿತ್ತು ಅಂತ. ಅದು ನಿಮಗೆ ಒಳ್ಳೆಯದೇ ಆಗುತ್ತೆ, ಅದರಿಂದ ಏನು ತೊಂದರೆ ಇಲ್ಲ. ಅದು ನಿಮಗೆ ನಾನು ಹೇಳಿದೆ ಭವಿಷ್ಯದಲ್ಲಿ ನಿಮಗೆ ಅಂದರೆ ನೆಕ್ಸ್ಟ್ ಡೇನೇ ಆಗುತ್ತೆ ಅಂತಲ್ಲ, ಮುಂಬರುವ ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ವಿಷಯದಲ್ಲಿ ತೃಪ್ತಿಯನ್ನು ನೀಡುತ್ತೆ ಅನ್ನೋದರ ಅರ್ಥವಾಗಿರುತ್ತೆ. ಧನ್ಯವಾದಗಳು.